finally en route to Bangalore. 5 hours 32 minutes. ಬಂದು ಮೇನ್ ರೋಡಿಗೆ ಟಚ್ ಆದ್ವಿ. ಓಕೆ, ಫಾಗ್ ಇದೆ ನೋಡಿ, ಇಲ್ಲಿ ಫಾಗ್ ಅಲ್ಲ, ಮಿಸ್ಟ್ ಇದು. ರೋಡೇ ಕಾಣ್ತಿಲ್ಲ ಮುಂದೆ. ಇನ್ನೂ ಬೆಳಗ್ಗೆ ಬಂದರೆ ಇನ್ನೂ ಡೇಂಜರ್ ಆಗಿರ್ತಿತ್ತು, ಏನೋ ಗೊತ್ತಿಲ್ಲ. ಒಳಗೇನು ಫಾಗ್ ಇದೆ, ಲೈಟ್ನ ಸ್ವಲ್ಪ ಚಳಿ ಇದೆ. ಐ ಕಾಂಟ್ ಇಮ್ಯಾಜಿನ್ ಈ ಕ್ಲೈಮೇಟು. ಓ ಮೈ ಗಾಡ್, ಆಲ್ಮೋಸ್ಟ್ 0% ವಿಸಿಬಿಲಿಟಿ. ಸೂಪರ್. awesome. ಮೈ ಗಾಡ್, ಏನೂ ಕಾಣ್ತಿಲ್ಲ. ತಿಂಡಿವನಂ 28 ಕಿಲೋಮೀಟ್ರ್ ಅಂತೆ, ತಿರುವನಮಲೈ 87. ಅದೇ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಆ್ಯಕ್ಚುಲಿ ಬ್ಯೂಟಿಫುಲ್ ಟು ರೈಡ್. ಮಾತ್ರ ನಿಜ ಹೇಳ್ತೀನಿ, ಏನೂ ಕಾಣ್ತಿಲ್ಲ. ಸೂಪರ್. ನಮ್ಮ ದಿನದ ಫಸ್ಟ್ ಬ್ರೇಕು. ನೋಡೋಣ ಏನೇನಿದೆ ಅಂತಿಲ್ಲಿ. ಆನಂದ್ ಭವನ್ ಅಂತೆ. ಗಣೇಶ್ ಪೊಂಗಲ್ ಎಲ್ಲ ತೊಗೊಂಡ್ರು. ನಾನು ಆ್ಯಸ್ ಯೂಶ್ವಲ್ ಇಡ್ಲಿ ಆ್ಯಂಡ್ ವಡ. ಗುಡ್, ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅನ್ಬೋದು. ಇನ್ನು 4 hours 42 minutes ರೈಡು ಉಳಿದಿದೆ. ಇಫ್ ಯು ಡೋಂಟ್ ಟೇಕ್ ಎನಿ ಬ್ರೇಕ್ಸ್. ಡಿಸ್ಟೆನ್ಸ್ ವೈಸ್ 260 kilometers ಉಳ್ಕೊಂಡಿದೆ. ನಾಟ್ ಅ ಬಿಗ್ ಡೀಲ್, ಬಟ್ ಡಿಪೆಂಡ್ಸ್ ಆನ್ ಹೌ ವರ್ಸ್ ಕ್ಲೈಮೆಟಿಕ್ ಕಂಡೀಷನ್ ಗೆಟ್ಸ್ ಅಷ್ಟೇ, ಮತ್ತೇನಿಲ್ಲ. ಹೋಪ್ಸೋ ಇಟ್ಸ್ ಗುಡ್ ಅಷ್ಟೇ, ಮತ್ತೇನಿಲ್ಲ. ಸುಮಾರು ದೂರ, ಇನ್ನೂ ಆಲ್ಮೋಸ್ಟ್ ಒಂದು 150 kilometers ಇದೇ ಥರ ರೋಡ್ ಇರುತ್ತೆ, ಸಿಂಗಲ್ ರೋಡೇ ಇರುತ್ತೆ ಆಯಿತಾ. ಅದರಲ್ಲಿ ಬಸ್ಸುಗಳು, ಟ್ರಕ್ಗಳು ಬೇರೆ. 1.5 hours ಡ್ರೈವ್ ಮಾಡಿದ್ಮೇಲೆ ಇವಾಗ ಬಂದು ನಾವು 4 lane ರೋಡ್ ಟಚ್ ಆದ್ವಿ ಆಯಿತಾ. ಇಷ್ಟೊತ್ತು ಕುಂಟಾಬಿಲ್ಲೆ ಆಡಿ ಸಿಂಗಲ್ ಲೇನ್ ರೋಡಲ್ಲಿ ಸಾಕಾಗೋಯ್ತು ಯಪ್ಪ, ವೆರಿ ಟೀಡಿಯಸ್. ಆ ಬಸ್ಸುಗಳಂತೂ, ಬಸ್ ಮತ್ತು ಟ್ರಕ್ಗಳಂತೂ ಜಾಗನೇ ಬಿಡಲ್ಲ ಅಂತಾರೆ. ಅಮ್ಮ, ಓಹ್ ಫೈನಲಿ ಇದು 4 lane ಹೈವೇ ಅಲ್ಲ, ಇದು 2 lane. ಬಟ್ ದಿಸ್ ಇಸ್ ಕೃಷ್ಣಗಿರಿ ಹೈವೇ. ಮೋಸ್ಟ್ಲಿ ಮುಂದೆ ಹೋಗಿ 4 lane ಆಗುತ್ತೆ ಅಂದ್ಕೋತೀನಿ, ನೋಡೋಣ. ಇನ್ನೊಂದು ಅವರ್ ಹೊಡಿಬೇಕು ಅನ್ಸುತ್ತೆ ಇದೇ ಥರ ರೋಡಲ್ಲಿ. ಲಾಸ್ಟ್ 100-150 kilometers ಹಂಗಿರ್ಬೇಕು ಅದು ಮೋಸ್ಟ್ಲಿ. ತಿರುವನಮಲೈ ರೀಚ್ ಆದ್ವಿ. ಒಂದು ಬ್ರೇಕ್ ಆಯಿತು ಆಯಿತಾ.
ಎವ್ರಿ ಇಯರ್ ಅದೇನೋ ಆ ಗುಡ್ಡದ ಮೇಲೆ ದೊಡ್ಡದಾಗಿ ದೀಪ ಹಚ್ತಾರಂತೆ, ಯಾವಾಗ ಏನಂತ ಗೊತ್ತಿಲ್ಲ ಗೊತ್ತಾ. ಸೊ ಚೆನ್ನಾಗಿತ್ತು, ಬ್ರೇಕು ರಿಲ್ಯಾಕ್ಸಿಂಗ್ ಆಗಿತ್ತು. ಈ ಹೀಟ್ಗೆ ಅದಿನ್ನು ಎಷ್ಟು ಬ್ರೇಕ್ ತೊಗೊಳಿದ್ವಿ ದೇವ್ರಿಗೆ ಗೊತ್ತು. ಆಲ್ಮೋಸ್ಟ್ 2 days ಆದಮೇಲೆ ಫಸ್ಟ್ ಟೈಮ್ ಕರ್ನಾಟಕ ಬಸ್ ಕಾಣ್ತಾ ಇದೆ. KSRTC, ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಬ್ಯಾಂಗ್ಳೂರು 92 ಕಿಲೋಮೀಟರ್ಸು, ಆದರೆ ನಮ್ಮ ಮನೆ ಇನ್ನೂ ಹತ್ತಿರ ಆಗುತ್ತೆ. ಸ್ವಲ್ಪ ನೆರಳು ಬರಲಿ, ಹೇಳೋಣ ಎಕ್ಸಾಕ್ಟ್ಲಿ ಎಷ್ಟು ಕಿಲೋಮೀಟರ್ ಅಂತ ಹೇಳ್ತೀನಿ. $81 kilometers. ನಮ್ಮ ಮನೆ 81 ಕಿಲೋಮೀಟರ್ ಇದೆ. Four lane, yay! ಅಮ್ಮ ಏನೋ ಆಗಿದಪ್ಪ ಸರ್, ಏನಂತ ಗೊತ್ತಾಗಿಲ್ಲ. ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡೋದ್ರಿಂದ. ನೋಡಿ ಇಲ್ಲಿ ಇರೋ ಬರೋ ಬೋರ್ಡ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. 30 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಯಾವ್ದು ಫಾಲೋ ಮಾಡಬೇಕು? 30-40ನ ಇವನೊಬ್ಬ ಬೇರೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ. ಸೊ ಫೈನಲಿ ಕರ್ನಾಟಕಕ್ಕೆ ಸುಸ್ವಾಗತ, ಸಿರಿಗನ್ನಡಂ ಗೆಲ್ಲಿಗೆ. ಸೂಪರ್. ಸೊ ಕರ್ನಾಟಕ ಬಾರ್ಡ್ರ್ ಅಂತೂ ಎಂಟ್ರ್ ಆಗಿದ್ದೀವಿ. ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಬಿಡಿ, ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆ. ಸೊ ಪ್ರಾಬ್ಲಿ ನಾವು ಮತ್ತು ಗಣಿ ವಿಲ್ ಬಿ ಪಾರ್ಟಿಂಗ್ ಫ್ರಮ್ ಹಿಯರ್. ಇಲ್ಲೊಂದು ಬ್ರೇಕ್ ಹಾಕ್ಕೊಂಡು ವಿಲ್ ಬಿ ಪಾರ್ಟಿಂಗ್ ಫ್ರಮ್ ಹಿಯರ್. ನೋಡೋಣ. ಕನ್ನಡ ಬೋರ್ಡ್ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಇಲ್ಲಿ ಏನು ಗುರು ನಿಂದಲ್ಲ ತೊಂದರೆ, ಬೆಂಗಳೂರಿನ ಎಂಟ್ರ್ ಆಗಿಲ್ಲ ಆಗಲೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿಬಿಡ್ತು. ಇರಲಿ, ಪಾರ್ಟ್ ಆಫ್ ಲೈಫ್. ಇಲ್ಲಿಗೆ ಇನ್ನೊಂದು ಸಖತ್ತಾಗಿರೋ ರೈಡ್ ಮುಗೀತು. ಈ ರೈಡು ಆ್ಯಕ್ಚುಲಿ ಲಾಟ್ ಆಫ್ ಫನ್, ತುಂಬ ಮಜಾ ಬಂತು ರೈಡಲ್ಲಿ. ಮತ್ತು ಡಿಸ್ಟೆನ್ಸು ಕೂಡ ಕಮ್ಮಿ ಇತ್ತು ಆಯಿತಾ. ಇನ್ ಟೋಟಲ್ 617 or 620 ಕಿಲೋಮೀಟರ್ಸ್ ಅನ್ಬೋದು ಇನ್ ಟೋಟಲ್ ಆಗಿ. ಸೊ ಸಖತ್ ಮಸ್ತ್ ಫನ್ ಬಂತು ರೈಡಲ್ಲಿ. ನೋಡೋಣ, ನಂಗೆ ಮುನ್ನಾರು ರೈಡ್ದೇನು ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಈ ವಿಡಿಯೋ ಎಷ್ಟಾಗುತ್ತೆ ಅಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಇನ್ನೊಂದೇನಪ್ಪ ಅಂದರೆ ಇನ್ನೂ ತುಂಬ ರೈಡ್ಸ್ ಎಲ್ಲ ಪ್ಲ್ಯಾನ್ ಆಗಿದೆ ಬರೋ ವೀಕ್ಸಲ್ಲಿ, ಬರೋ ಮಂತ್ಸಲ್ಲಿ ಅಂತ ಹೇಳ್ಬೋದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋಸ್ಗೆ ನೀವು ಇದೇ ಥರ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಪ್ಲೀಸ್ ಶೇರ್ ಮಾಡಿ. Until next video, ride safe, be safe and stay safe. Adios amigos.